ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ. ಅದಾದಮೇಲೆ ಮಂಡೇ ಲೆವೆಲ್ಸು ನೋಡೋಣ. ಒಂದು ಸತಿ ನಾನು ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಏನು ಹೇಳಿದ್ದೀನಿ, ಇವತ್ತು ಮಾರ್ಕೆಟ್ ಏನು ನಡೆದಿದೆ ಗೊತ್ತಾಗುತ್ತೆ. ನೀವು ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇರುತ್ತೆ. ಇನ್ಸೈಡ್ ಕ್ಯಾಂಡಲ್ ಮಾಡಿ ನಾಳೆ. ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಅಂದರೆ ಮೇಲೆ ವಿಗ್ಗಿದ್ದು ಈ ಥರ ಇರುತ್ತೆ. ಇನ್ಸೈಡ್ ಕ್ಯಾಂಡಲ್ ಕೆಳಗಡೆ ವಿಗ್ಗಿರುತ್ತೆ, ಈ ಥರ ಬರುತ್ತೆ. ಇನ್ಸೈಡ್ ಕ್ಯಾಂಡಲ್ ಇಲ್ಲಿ ಬರುತ್ತೆ. ಕ್ಲಿಯರ್? ಯಾಕಂದರೆ ಮಾರ್ಕೆಟ್ ಅನ್ನೋದು ಮೂಮೆಂಟಮ್ ಇದೆ. ಈಗ ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ. ನಾಳೆ ಬ್ಯಾಂಕ್ ನಿಫ್ಟಿ ಇದೇ ಝೋನಲ್ಲಿ ಇರುತ್ತೆ. ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ಸ್ ಅಂದರೆ ಸೆಲ್ ಸೈಡ್ ಇರುತ್ತೆ. ನೋಡ್ಕೊಳ್ಳಿ, ಈ ಝೋನ್ ಬ್ರೇಕ್ ಆಗೋವರೆಗೂ ಬೈ ಕಡೆ ಡ್ಯೂಯಲ್ ಝೋನ್ ಇಲ್ಲಿ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಇರುತ್ತೆ. ಈ ಝೋನಲ್ಲಿ ಸಿಕ್ಕಿದ್ರೆ ನಿಮ್ಮ ಪ್ಯಾಟರ್ನ್ ಪ್ರಕಾರ ಟ್ರೈ ಮಾಡ್ಕೊಳ್ಳಿ. ಪಿ ಕಡೆಗೆ ಇಲ್ಲಿ ಸಿಕ್ಕಿದ್ರೆ ಸಿ ಕಡೆ ಟ್ರೈ ಮಾಡ್ಕೊಳ್ಳಿ. ಬಟ್ ವಾಲ್ಯೂಮ್ಸ್ ಇರಲ್ಲ, ಅಂದರೆ ನಿಮಗೆ ಕ್ಯಾಂಡಲ್ ಹೋಗ್ತಾ ಇದ್ರೆ ಪ್ರೈಸ್ ಮೂಮೆಂಟಮ್ ಕಡಿಮೆ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಕೇಳಿಸ್ಕೊಂಡ್ರಲ್ಲ. ಇನ್ಸೈಡ್ ಕ್ಯಾಂಡಲ್ ಬರುತ್ತೆ, ಆಲ್ಟ್ ಕ್ಯಾಂಡಲ್ ಬರುತ್ತೆ. ಅದನ್ನು ಕೂಡ ವಿಗ್ಗು ಮೇಲೆ ಕೆಳಗಡೆ ಎರಡೂ ಕಡೆ ಇರುತ್ತೆ. ಇಲ್ಲೇ ಬರುತ್ತೆ, ಇದೇ ಕ್ಯಾಂಡಲ್ಲೇ ಬರುತ್ತೆ ಅಂತ ಬರೆದಿದ್ದೀವಿ. ನೆನ್ನೆ ಬಂದಿದೆಯಾ ಇಲ್ಲ ನೋಡಿ. ಓಕೆನಾ? ಇದೇ ಕ್ಯಾಂಡಲ್ ಬರುತ್ತೆ ಅಂತ ಕ್ಲೀನಾಗಿ ಒಂದು ದಿವಸ ಮುಂಚೆ ಬರ್ಕೊಟ್ಟಿದ್ದೆ. ಬಂದಿದೆಯಾ ಎಲ್ಲ ಒಂದ್ಸಲಿ ಚೆಕ್ ಮಾಡಿ. ಪ್ಲಸ್ ಟ್ರೇಡ್ ಮಾಡೋರು ಕೂಡ ಈ ಝೋನಲ್ಲಿ ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ಸ್ ಅಂದರೆ ಮಾರ್ಕೆಟ್ ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ ಆಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳಿದೆ. ಇವಾಗ ಇಲ್ಲಿ ನೋಡಿ, ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ ಆಗಿದೆಯಾ ಇಲ್ವಾ ನೋಡಿ. ಓಕೆ, ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್, ನಾಳೆ ವಾಲ್ಯೂಮ್ಸ್ ಇರಲ್ಲ. ಕ್ಯಾಂಡಲ್ ಮೂಮೆಂಟಮ್ ಬಂದ್ರೂ ನಿಮಗೆ ಪ್ರೈಸಲ್ಲಿ ಬರಲ್ಲ, ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಇವತ್ತು ನೀವು ಯಾರಾದರೂ ಇದ್ದರೆ ಹೋಗಿ ಚೆಕ್ ಮಾಡಿ ಯಾವ್ಯಾವ ಕ್ಯಾಂಡಲ್ಗೆ ಎಷ್ಟೆಷ್ಟು ಬಂದಿದೆ ಅಂತ. ಇಲ್ಲಿ 50 ಪಾಯಿಂಟ್ ಕ್ಯಾಂಡಲ್ ಬಂದ್ರೂ ಅಲ್ಲಿ 5 ಪಾಯಿಂಟ್ ಕೂಡ ಮೂಮೆಂಟಮ್ ಬಂದಿಲ್ಲ ಪ್ರೈಸಲ್ಲಿ. ಓಕೆ, ಯಾಕಂದರೆ ನಾವು ಲೈವಲ್ಲಿ ಒಂದು 30 ಜನ ಸ್ಟೂಡೆಂಟ್ಸ್ ಜೊತೆ ಲೈವ್ ನೋಡ್ತಾ ಇದ್ದೆ ನಾನು. ಕ್ಯಾಂಡಲ್ಸ್ ಬರ್ತಾಯಿದೆ, ಪ್ರೈಸ್ ಬರ್ತಾಯಿಲ್ಲ. ಓಕೆ, ಇವಾಗ ಗೊತ್ತಾಯ್ತಲ್ಲ. ಇದೇ ಕ್ಯಾಂಡಲ್ ಬರುತ್ತೆ ಅಂದರೆ ಡೇ ಚಾರ್ಟಲ್ಲಿ ಅದೇ ಕ್ಯಾಂಡಲ್ ಬರುತ್ತೆ. ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ಸ್ ಅಂದರೆ ಸೈಡ್ ವೇಸ್ಟು ನೆಗೆಟಿವ್ ಬೈಯರ್ಸ್ ಬರುತ್ತೆ. ವಾಲ್ಯೂಮ್ಸ್ ಇರಲ್ಲ, ಪ್ರೈಸ್ ಮೂಮೆಂಟಮ್ ಇರಲ್ಲ ಅಂದರೆ ವಾಲ್ಯೂಮ್ಸ್ ಇರಲ್ಲ. ಆಲ್ಟ್ ಕ್ಯಾಂಡಲ್ ಬರುತ್ತೆ ಅಂದರೆ ಆಲ್ಟ್ ಕ್ಯಾಂಡಲೇ ಬರುತ್ತೆ. ಇದೇ ಝೋನ್ ಅಂದರೆ ರಿಜೆಕ್ಷನ್ ಬರುತ್ತೆ ಅಂದರೆ ಇದೇ ಝೋನಿಂದ ಬರುತ್ತೆ. ಓಕೆ, ಈ ಥರ ನಮ್ಮ ಅನಾಲಿಸಿಸ್ ವರ್ಕ್ ಆಗಿದೆ. ಇವತ್ತು ಪರ್ಫೆಕ್ಟ್ ವರ್ಕ್ ಆಗಿದೆ. ಇವತ್ತು ನಾವು ಏನು ಮಾಡಿದ್ದೀವಿ ಅದು ನೋಡೋಣ ಅನಿಸುತ್ತೆ. ಇವತ್ತು ನೋಡಿ, ಒಂದು ಪಿ ಕಾಲಿತ್ತು. ಟಾರ್ಗೆಟ್ ಖಾಲಿ 40 ಪಾಯಿಂಟ್ ಅಷ್ಟೇ ಕೊಟ್ಟಿದ್ವಿ, ಅದು 30 ಪಾಯಿಂಟೇ ಬಂತು. ಓಕೆ, 30 ಪಾಯಿಂಟ್ ಬಂತು. ಆ 30 ಪಾಯಿಂಟ್ ಮಾತ್ರ ಸಿಕ್ಕಿದೆ ಅಷ್ಟೇ. ಅದಾದಮೇಲೆ ಲೈವ್ ಕ್ಲಾಸಲ್ಲಿ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಇತ್ತು. ಸ್ಟಾಕ್ಸ್ ಯಾವ್ದಾದ್ರು ಮಾಡ್ಬೇಕಂತ ನೋಡ್ಕೊಂಡಿದ್ವಿ, ಅದು ಬಿಡಿ. ಓಕೆ, ಈ ಮೂಮೆಂಟಮನ್ನು ಕೂಡ ಬಿ ಎನ್ ರೋ ಅನ್ನೋದು ಕ್ಯಾಚ್ ಮಾಡಿದೆ. ಓಕೆ, 30 ಪಾಯಿಂಟ್ ಹಿಡಿದಿದೆ. ಅದನ್ನು ಬೇರೆ ಯಾರು ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ. ನನ್ನ ಅನಾಲಿಸಿಸ್ ಕರೆಕ್ಟ್ ಇದೆ. ನಾನು ಕಾಲ್ ಕೊಟ್ಟಿದ್ದೀನಿ, ಪ್ರಾಫಿಟ್ ಕೂಡ ಬಂದಿದೆ 30 ಪಾಯಿಂಟ್ದು. ಯಾವ ಕ್ಯಾಂಡಲ್ ಬರ್ಕೊಟ್ಟಿದ್ದೀನಿ ಅದೇ ಕ್ಯಾಂಡಲೇ ಬಂದಿದೆ. ಸೈಡ್ ವೇಸ್ಟ್ ಡೌನ್ ಟ್ರೆಂಡ್, ನೋ ವಾಲ್ಯೂಮ್ಸ್ ಎಲ್ಲ ನಾನು ನಿನ್ನೆ ಏನು ಹೇಳಿದ್ದೀನಿ ಎಕ್ಸಾಕ್ಟ್ ಪಿನ್ ಟು ಪಿನ್ ಸೇಮ್ ನಡೆದಿದ್ದಾವೆ. ಓಕೆ, ಆಲ್ ಕ್ಯಾಂಡಲ್ಸ್ ಪ್ಲಸ್ ಲೈವಲ್ಲಿ ಕೂಡ ಇಲ್ಲಿ ಬರ್ಕೊಟ್ಟಿದ್ದೆ, ಇದುವಾಗಿ ಹಿಂಗೆ ಬರುತ್ತೆ ಅಂತ, ಅದು ಕೂಡ ಹಂಗೆ ಬಂದಿದೆ. ಓಕೆ, ಸ್ಟೂಡೆಂಟ್ಸು ಮಾಡಿದ್ದಾರೆ. ಅದು ಇಂಥ ಮಾರ್ಕೆಟಲ್ಲಿ ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಒಂದು 6000 ರುಪೀಸ್ ಮಾಡಿದ್ದಾರೆ, 6000 ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ. ನೋ ಪ್ರಾಬ್ಲಮ್, ಅದು ಸ್ಕಾಲ್ಪಿಂಗ್ ಮಾಡಿರೋದು. ಓಕೆ, ಈಗ ಮಂಡೇ ಏನು ಮಾಡಬೇಕು? ಮಂಡೇ ಲೆವೆಲ್ಸ್ ಏನು? ಮಂಡೇ ಲೆವೆಲ್ಸ್ ಏನು ಮಾಡೋಣ? ತುಂಬ ಸಿಂಪಲ್ ಇದೆ ನೋಡಿ. ಇದು ಮಂಡೇ, ಇಲ್ಲೊಂದು ಗ್ರೀನ್ ಲೈನ್ ಇದೆಯಲ್ಲ, ಈ ಗ್ರೀನ್ ಲೈನ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಅದ್ರ ಲೋ ಕ್ರಾಸ್ ಆಗುವಾಗ ನೀವು ಪಿ ಇ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಇಲ್ಲಿವರೆಗೂ ಸ್ಪೇಸ್ ಇದೆ ಅಂದರೆ ಫಸ್ಟ್ 50 ಮಿನಿಟ್ಸ್ ಕ್ಯಾಂಡಲ್ ಈ ಗ್ರೀನ್ ಲೈನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು. ಅದು ರೆಡ್ ಕಲರೇ ಕ್ಯಾಂಡಲ್ ಇರಬೇಕು. ಓಕೆ, ಇಲ್ಲಿ ಪಿ ಇ ಪ್ಲ್ಯಾನ್ ಮಾಡಿ. ನೆನ್ನೆ ಏನು ಹೇಳಿದ್ದೆ ಅಂದರೆ ನಿಮಗೆ ಬೈಯಿಂಗ್ ಕಡೆ ನೀವೇನಾದರೂ ಮಾಡ್ಕೊಳ್ಳಿ, ಸೆಲ್ಲಿಂಗ್ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಮಂಡೇ ಇದ್ರ ಕೆಳಗಡೆ ಬಂದರೆ ನೀವು ಒಂದು 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ನೀವು ಮಾಡ್ಕೊಳ್ಳಿ. ಬೈ ಮಾಡೋದು ನಾನು ಹೇಳ್ತೀನಿ. ಬೈ ಮಾಡೋ ಪ್ಲೇಸ್ ಇಲ್ಲಿದೆ. ಇಷ್ಟು ಹೈಯರ್ ರೇಂಜಲ್ಲಿ ಬೈ ಮಾಡ್ಬೋದಾ ಸರ್ ಅಂದರೆ 100% ಮಾಡ್ಬೋದು. ಇವೆರಡು ಪ್ಲೇಸಲ್ಲಿ ಬೈಯಿಂಗ್ ಇದೆ, ಅದು ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೆಲ್ಲಿಂಗ್ ಯಾರಾದರೂ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ನೋಡಿಕೊಂಡು ನೀವು ಸೆಲ್ ಕಡೆ ಇರ್ಬೋದು. ಯಾಕಂದರೆ ಇದು ಎಜುಕೇಷ್ನಲ್ ಪರ್ಪಸ್ ಓನ್ಲಿ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಎಲ್ಲ. ಸೇಮ್ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ.
ಇದು ಬ್ಯಾಂಕ್ ನಿಫ್ಟಿ ನೋಡಿ, ಇದು ನಿಫ್ಟಿ ಲೆವೆಲ್ಸ್ ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್. ಓಕೆ, ಇದೇ ರೆಸಿಸ್ಟೆನ್ಸ್, ಇದಕ್ಕೆ ಮೇಲೆ ಚಾರ್ಟ್ ಇಲ್ಲ, ಇದೇ ಲಾಸ್ಟ್ ರೆಸಿಸ್ಟೆನ್ಸ್. ಈಗ ನೀವೇನು ಮಾಡಬೇಕಂದ್ರೆ ಈ ಝೋನಲ್ಲಿರೋ ಅಷ್ಟೊತ್ತು ಡ್ಯೂಯಲ್ ಝೋನಲ್ಲಿ ಪ್ಲ್ಯಾನ್ ಮಾಡಿ. ಓಕೆ, ಸೆಲ್ಲಿಂಗ್ ಯಾವಾಗ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್, ಇದು ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಬೇಕು, ಅದ್ರ ಲೋ ಕ್ರಾಸ್ ಆದರೆ ಸೆಲ್ ಕಡೆ ಇರ್ಬೋದು. ಬೈ ಮಾಡಬೇಕಂದ್ರೆ ಇದು ಫೈಟ್ ಮಾಡಿ ಈ ರೆಸಿಸ್ಟೆನ್ಸ್ನ ಆಲ್ ಟೈಮ್ ಏನೋ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು. ಆ ಕ್ಯಾನ್ ಲೈ ಕ್ರಾಸ್ ಆಗಬೇಕು. ಕ್ರಾಸ್ ಆಗುವಾಗ ಒಂದು ಹುಷಾರಿರಿ, ಏನಂದರೆ ಮೇಲೆ ಚಾರ್ಟ್ ಅನ್ನೋದಿಲ್ಲ. ಓಕೆ, ಎಂಟಿ ಸ್ಪೇಸ್, ಮಾರ್ಕೆಟ್ ಎಂಟಿ ಸ್ಪೇಸ್ ಒಳಗಡೆ ಹೋಗ್ತಾ ಇದೆ. ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು. ಟಿ ಎಸ್ ಎಲ್ ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್. ನಿಮ್ಮ ಸ್ಟಾಪ್ ಲಾಸ್ನ ಶಿಫ್ಟ್ ಮಾಡ್ತಾ ಹೋಗ್ತಾ ಇರಬೇಕು. ಓಕೆ, ಈ ಝೋನಲ್ಲಿರೋ ಅಷ್ಟೊತ್ತು ಡ್ಯೂಯಲ್ ಝೋನಲ್ಲಿ ಸ್ಕಾಲ್ಪಿಂಗ್ ಮಾಡ್ತೀರಾ, ಲೋಯರ್ ಟೆಂಪ್ರಲ್ಲಿ ಮಾಡ್ತೀರಾ, ಏನು ಮಾಡ್ತೀರಾ ಅದು ನೀವು ಮಾಡ್ಕೋಬೋದು. ಯಾಕಂದರೆ ಇದು ಕೂಡ ಝೋನ್ ಏನು ಚಿಕ್ಕದಿಲ್ಲ, 200 ಪಾಯಿಂಟ್ಸ್ ಇದೆ. ಓಕೆ, ಸೆಲ್ಲಿಂಗ್ ಅಂದರೆ ಇದ್ರ ಕೆಳಗಡೆ ಸೆಲ್ಲಿಂಗ್ ಇರುತ್ತೆ, ಬೈಯಿಂಗ್ ಅಂದರೆ ಇದ್ರ ಕೆಳಗಡೆ ಅಗ್ರೆಸಿವ್ ಬೈಯಿಂಗ್ ಇರುತ್ತೆ. ಇದು ಟಿ ಎಸ್ ಎಲ್, ಇದು 50% ಕ್ವಾಂಟಿಟಿ. ಓಕೆ, ಈ ಝೋನಲ್ಲಿ ನೀವು ನೋಡ್ಕೋಬೋದು. ಓನಾಗಿ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ನೋಡಿ, ಲೆವೆಲ್ಸ್ ಇವೆ. ಕ್ಲಿಯರ್, ಅರ್ಥ ಆಯ್ತಲ್ಲ? ಇದು ಬ್ಯಾಂಕ್ ನಿಫ್ಟಿ. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಪ್ಲಸ್ ಇನ್ನೊಂದು, ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ ಸರ್, ಪ್ರೊಸೀಜರ್ ಸ್ವಲ್ಪ ಹೇಳ್ಕೊಡಿ ಅಂತ ಸುಮಾರು ಜನ ಕೇಳಿದ್ರು. ಲೈವಲ್ಲೇ ಹೇಳಿದ್ದೀನಿ ಸರ್, ಯಾವ ಥರ ಮಾಡಬೇಕು, ಬ್ಯಾಕ್ ಟೆಸ್ಟ್ ಹೆಂಗೆ ಮಾಡ್ತೀವಿ ಅದೆಲ್ಲ ಹೇಳಿದ್ದೀವಿ. ಯಾರಾದರೂ ಲೈವ್ ಮಿಸ್ ಆಗಿದ್ರೆ ಮಿಸ್ ಆಗಿದೆ ಅಂತ ಹೇಳಿ ಸರ್, ಬೇಕಾದರೆ ಇನ್ನೊಂದು ವಿಡಿಯೋ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾಪಿ ವೀಕೆಂಡ್, ಮಂಡೇ ಸಿಗೋಣ. ಓಕೆ, ಥ್ಯಾಂಕ್ ಯು.